ಬೆಂಗಳೂರು ಉತ್ತರ ತಾಲೂಕಿನ ಮತ್ತಹಳ್ಳಿ ಗ್ರಾಮದಲ್ಲಿ ಜನ ವಿಕಾಸ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ಎಂಬಿ ದಯಾನಂದ್ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಸರಳವಾಗಿ ಆಚರಣೆ ಮಾಡಿದ್ರು. ಪ್ರತಿ ವರ್ಷ ವಿಭಿನ್ನವಾಗಿ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಿದ್ದ ದಯಾನಂದ್ ಅವರು ಈ ಬಾರಿಯೂ ಕೂಡ ಬಹಳ ಸರಳವಾಗಿ ಸಾಮಾಜಿಕ ಕೆಲಸಗಳನ್ನ ಮಾಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ. ಅದು ಅಲ್ಲದೆ ಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿಯಲ್ಲಿ ಅವಕಾಶ ಸಿಕ್ಕರೆ ಸ್ಪರ್ಧೆ ಮಾಡುವ ಇಚ್ಛೆಯನ್ನ ಕೂಡ ದಯಾನಂದ್ ಅವರು ಹೊರ ಹಾಕಿದ್ದಾರೆ. ಹುಟ್ಟುಹಬ್ಬಕ್ಕೆ ಅವರ ಅಭಿಮಾನಿಗಳು, ಸ್ನೇಹಿತರು ಶುಭ ಹಾರೈಸಿದ್ರು. ಪ್ರತಿ ವರ್ಷ ಹುಟ್ಟುಹಬ್ಬ ಆಚರಣೆ ಮಾಡಿದ ರೀತಿಯಲ್ಲೇ ಈ ಸಲ ಬೆಳಿಗ್ಗೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ದರ್ಶನ ಪಡೆದು ಪೂಜೆ ಮಾಡಿಸಿ ಅಲ್ಲಿ ನಮ್ಮ ಜನವಿಕಾಸ ಸೌಹಾರ್ದ ಕೇಂದ್ರ ಕಚೇರಿಯಲ್ಲಿ ಬೆಳಗ್ಗೆ 8 ಗಂಟೆಯಿಂದನೇ ಸಹ ನನ್ನ ಹಿತೈಷಿಗಳು, ಸ್ನೇಹಿತರು, ಅಭಿಮಾನಿಗಳು ಹಾಗೂ ನಮ್ಮ ಆಡಳಿತ ಮಂಡಳಿ ಸದಸ್ಯರು, ನಮ್ಮ ಷೇರುದಾರರೆಲ್ಲ ನನ್ನ ಹುಟ್ಟುಹಬ್ಬಕ್ಕೆ ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ತಾವ್ರೆ ಅನ್ನೋ ರೀತಿಯಲ್ಲಿ ಬಂದು ನನಗೆ ವಿಶ್ ಮಾಡಿರ್ತಾರೆ. ಅದೇ ರೀತಿ ನಮ್ಮ ಸ್ನೇಹಿತರು ಸಹ ತುಂಬ ಹೆಚ್ಚಿನ ಮಟ್ಟದಲ್ಲಿ ಈ ಸಲ ಬಂದು ನನಗೆ ವಿಶ್ ಮಾಡಿದ್ದಾರೆ. ಜೊತೆಗೆ ಈ ಬಾರಿ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತಿ ಚುನಾವಣೆಗಳು ಸ್ಪರ್ಧಿಸುವಂಥ ಏನಾದರೂ ಸಂಭವ ಇದೆ ಅಂತ ನಾನು ಯಾವಾಗಲೂ ನಿಮ್ಗೆ ಹೇಳ್ತಾ ಇರ್ತೀನಿ, ನಾನೇನು ಸನ್ಯಾಸಿ ಅಲ್ಲ. ನಾನು ಸಹ ರಾಜಕೀಯದಲ್ಲಿ ಏನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಅದೇ ರೀತಿ ನಮ್ಮ ಸೌಹಾರ್ದ ಸಹಕಾರಿಯಲ್ಲೂ ಸಹ ಸಹಕಾರ ಇಲಾಖೆಯಲ್ಲಿ ದೊಡ್ಡ ಮಟ್ಟದಲ್ಲಿ ತೊಡಗಿಸ್ಕೊಂಡಿದ್ದೀನಿ. ನಾನು ನಿಮ್ಗೆ ಹೇಳ್ದಂಗೆ ಖಂಡಿತ ನಾನು ಜಿಲ್ಲಾ ಪಂಚಾಯತ್ತು ನಮಗೆ ಕ್ಯಾಟಗರಿ ಬಂದರೆ ನಾನು ಖಂಡಿತ ಆಕಾಂಕ್ಷಿ. ಸರ್, ಇನ್ನೊಂದು 9 ತಿಂಗಳು ಇದೆ ಗ್ರಾಮ ಪಂಚಾಯತಿ ಚುನಾವಣೆ. ಗ್ರಾಮ ಪಂಚಾಯತಿ ಚುನಾವಣೆ ಕೂಡ ಬರ್ತದೆ. ತಮ್ಮದೇ ಆದ ಸಿಂಡಿಕೇಟ್ ಏನಾದರೂ ಮತ್ತಳ್ಳಿಯಲ್ಲಿ ನಿರ್ಮಾಣ ಆಗುತ್ತಂತ ಉಸ್ಕೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ಖಂಡಿತ ನಾನು ಸಿಂಡಿಕೇಟ್ ಮಾಡಿ ನಾನು ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ನೋಡಿಕೊಂಡು ನಾನು ಕ್ಯಾಂಡಿಡೇಟ್ ಆಗ್ತೀನಿ. ನನ್ನ ಅಭಿಮಾನಿಗಳಲ್ಲಿ ಒಂದೊಂದು ಊರಿಗೂ ಕ್ಯಾಂಡಿಡೇಟ್ ಹಾಕ್ತೀನಿ. ಪ್ರತಿ ಊರಲ್ಲೂ ಕ್ಯಾಂಡಿಡೇಟ್ ಖಂಡಿತ ಆಗ್ತೀನಿ. ಮೊದಲಾಗಿ ಎಂಬಿ ದಯಾನಂದ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಕೇಳ್ಕೊತೀನಿ. ಜೊತೆಗೆ ಅವರ ರಾಜಕೀಯ ಜೀವನದ ಬಗ್ಗೆ ಯೋಚನೆ ಮಾಡೋದಾದರೆ ಈಗ ರಾಜಕೀಯ ಜೀವನದಲ್ಲಿ ಈಗ ಸ್ಟೆಪ್ ಬೈ ಸ್ಟೆಪ್ ಅವರು ರಾಜಕೀಯದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ವರ್ಷ ನಾವು ಪ್ರತಿ ವರ್ಷ ನಾವು ಹುಟ್ಟುಹಬ್ಬ ಮಾಡ್ತೀವಿ. ಜೊತೆಗೆ ರಾಜಕೀಯದಲ್ಲಿ ಮುಂದೆ ಬೆಳಕುತ್ತಾ ಹೋಗ್ತಾ ಇದ್ದಾರೆ. ಅದಕ್ಕೊಂದು ಕೆಲವು ಟೈಮ್ ಬರಬೇಕು, ಎಲೆಕ್ಷನ್ಸು ಅದೆಲ್ಲ ಬಂದಾಗ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿ ಗೆಲ್ಲುವಂಥ ಸೂಚನೆಗಳು ಕಾಣ್ತಾ ಇದೆ. ಮುಂದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಅಭಿವೃದ್ಧಿ ಆಗ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಮಾರು ವರ್ಷದ ಸ್ನೇಹ ನಡೆದು ದಯಾನಂದ ಅವರಲ್ಲಿ ನೀವು ಕಂಡಂಥ ವಿಶೇಷತೆಗಳು ಏನು? ಈಗ ಸಮಾಜ ಸೇವೆ ಅಂತಂದರೆ ಈಗ ರಾಜಕೀಯಕ್ಕೆ ಮಾಡುವಂಥ ಸಮಾಜ ಸೇವೆ ಅಲ್ಲ ಅವ್ರು ಮಾಡ್ತಾ ಇರೋದು. ಈ ಬಡವರಾಗಲಿ ಬಗ್ಗರಾಗಲಿ ಅವ್ರಿಗೆಲ್ಲ ಒಂದು ಸಹಾಯ ಮಾಡೋದಾಗಲಿ ಎಲ್ಲ ರೀತಿಯಾದಂಥ ಸಹಾಯ ಮಾಡುವಂಥ ಗುಣವುಳ್ಳಂಥ ವ್ಯಕ್ತಿ ನಮ್ಮ ಎಂಬಿ ದಯಾನಂದ್. ನಮ್ಮ ಸ್ನೇಹಿತರು ಅಂತ ಹೇಳ್ಕೊಳ್ಳಿಕ್ಕೆ ಇಷ್ಟ ಆಗುತ್ತೆ. ಯಾವ ವಿಷಯ ನಿಮಗೆ ಈಗ ದಯಾನಂದ್ ಅವರಲ್ಲಿ ಯಾವ ವಿಷಯ ಇಷ್ಟ? ಎಲ್ಲರನ್ನೂ ಒಗ್ಗಟ್ಟಾಗಿ ತಗೊಂಡು ಹೋಗುವಂಥದ್ದು. ಯಾವುದೇ ಜಾತಿ ಧರ್ಮ ನೋಡ್ದೇ ಎಲ್ಲರೂ ಒಂದೇ ಅಂತ ಹೇಳ್ಕೊಂಡು ಎಲ್ಲರನ್ನೂ ಒಗ್ಗಟ್ಟಾಗಿ, ಎಲ್ಲ ಸ್ನೇಹಿತರಾಗಲಿ, ಎಲ್ಲ ಅಭಿಮಾನಿಗಳಾಗಲಿ, ಎಲ್ಲ ಜನಗಳನ್ನ ಒಗ್ಗಟ್ಟಾಗಿ ಅವ್ರ ಕಷ್ಟ ಸುಖದಲ್ಲಿ ಭಾಗಿಯಾಗುವಂಥ ಒಂದು ಇದಿದೆಯಲ್ಲ ಮನೋಭಾವ, ಅದು ನಮಗೆ ತುಂಬ ಇಷ್ಟ ಆಗುತ್ತೆ. ಎಷ್ಟು ವರ್ಷದ ಸ್ನೇಹ ಸರ್? ನಮ್ಮದು ಅವ್ರದ್ದೊಂದು 20 ವರ್ಷ ಸ್ನೇಹ ಇದೆ.